ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ. ಪತಿತನನ್ನು ಉದ್ಧರಿಸಿದರು ರಾಯರು. ಅಂದೊಂದು ದಿನ ನದಿ ಸ್ನಾನಕ್ಕೆ ಗುರುರಾಯರು ಆಗಮಿಸುತ್ತಾರೆಂಬ ನಿರೀಕ್ಷೆಯಲ್ಲಿ ಅವನೊಬ್ಬ ಪತಿತನು ಕಾಯುತ್ತಿದ್ದನು. ಸ್ವತಃ ಸಾಧು ಸ್ವಭಾವದವನಾಗಿದ್ದರೂ ಕೂಡ ಯಾವುದೋ ಪ್ರಾರಬ್ಧ ಕರ್ಮದಿಂದ ಮಾಡಬಾರದ ಅಪರಾಧವನ್ನು ಮಾಡಿ ಸಮಾಜದಿಂದ ಬಹಿಷ್ಕೃತನಾಗಿದ್ದನು. ಎಲ್ಲರೂ ಅವನನ್ನು ದೂರವಿಟ್ಟಿದ್ದರು. ತಮ್ಮ ಪಂಕ್ತಿಗಳಲ್ಲಿ ಅವನನ್ನು ಸೇರಿಸಿಕೊಳ್ಳುತ್ತಿರಲಿಲ್ಲ. ಇದರಿಂದ ಆ ವಿಪ್ರನಿಗೆ ಸಮಾಜದಲ್ಲಿ ಸ್ಥಾನಮಾನವಿಲ್ಲದೆ ಮರುಗುತ್ತಿದ್ದನು. ಮುಂದಿನ ಜೀವನ ಹೇಗೆ, ಎಲ್ಲಿ ಕಾಲವನ್ನು ಕಳೆಯಬೇಕು, ಯಾವುದೇ ವಿಷಯವನ್ನು ನಿರ್ಣಯಿಸಲು ಅವನಿಂದ ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಗುರುರಾಯರೇ ತನಗೆ ಮಾರ್ಗದರ್ಶಕರೆಂದು ನಿರ್ಣಯ ಮಾಡಿದನು. ಅದಕ್ಕಾಗಿ ಗುರುರಾಯರ ಪಾದಗಳಲ್ಲಿ ಶರಣಾಗತನಾಗಲು ಕಾತರನಾಗಿದ್ದನು. ಯಾವಾಗ ಗುರುರಾಯರು ಸ್ನಾನಕ್ಕಾಗಿ ನದಿಗೆ ಆಗಮಿಸಿದರೋ ಆಗ ಅವರ ಪಾದಗಳಲ್ಲಿ ಅಡ್ಡ ಬಿದ್ದು ನನ್ನನ್ನು ಉದ್ಧಾರ ಮಾಡಿರಿ, ನನ್ನ ಪಾಪಗಳನ್ನು ಪರಿಹರಿಸಿರಿ ಎಂದು ಕಣ್ಣೀರಿಡುತ್ತಾ ನಮಸ್ಕಾರ ಮಾಡಿದನು. ಆಗ ಗುರುರಾಯರು ಅವನ ಎಲ್ಲ ವಿಚಾರಗಳನ್ನು ತಿಳಿದು ಅವನನ್ನು ಪರಿಶುದ್ಧಗೊಳಿಸಲು ನಿರ್ಣಯ ಮಾಡಿದರು. ಅವನಿಗೆ ಪ್ರಾಯಶ್ಚಿತ ಆಗಿರುವುದನ್ನು ಗಮನಿಸಿದರು. ಶಂಖೋದಕದಿಂದ ಪ್ರೋಕ್ಷಣೆ ಮಾಡಿದರು. ಪತಿತನು ಶುದ್ಧನಾದನು. ಅವನ ಪಾಪಗಳೆಲ್ಲವೂ ಕೂಡ ಪರಿಹಾರವಾದವು. ಅನಂತರ ಅವನಿಗೆ, ನೀನು ಎಲ್ಲರ ಜೊತೆಯಲ್ಲಿ ಮೊದಲಿನಂತೆ ಇರು, ನಿನ್ನ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿದೆ ಎಂದು ಭರವಸೆ ನೀಡಿದರು. ಗುರುರಾಯರು ಅನುಗ್ರಹಿಸಿದ ವಿಚಾರವು ಆ ಗ್ರಾಮದಲ್ಲಿರುವವರೆಲ್ಲರಿಗೂ ತಿಳಿಯಿತು. ಪತಿತನು ಶುದ್ಧನಾಗಿರುವುದರ ಬಗ್ಗೆ ಯಾರಿಗೂ ಸಂಶಯವೂ ಪರಿಹಾರವಾಗಲಿಲ್ಲ. ಪುನಃ ಯಾರೂ ಅವನನ್ನು ಹತ್ತಿರ ಸೇರಿಸಿಕೊಳ್ಳಲಿಲ್ಲ. ಅನೇಕರು ಗುರುರಾಯರ ಬಳಿ ಬಂದು, ನೀವು ಶಂಖೋದಕವನ್ನು ಪ್ರೋಕ್ಷಣೆ ಮಾಡಿದ ಮಾತ್ರಕ್ಕೆ ಅವನು ಹೇಗೆ ಪರಿಶುದ್ಧನಾಗುತ್ತಾನೆಂದು ಪ್ರಶ್ನಿಸಿದರು. ಆಗ ಗುರುರಾಯರು, ಶಂಖೋದಕದ ಪ್ರೋಕ್ಷಣೆಯಿಂದ ಅವನು ಸಂಪೂರ್ಣವಾಗಿ ಪರಿಶುದ್ಧನಾಗಿದ್ದಾನೆ. ಶಂಖೋದಕದ ಮಹಿಮೆಯನ್ನು ಸ್ವತಃ ನೀವೇ ಕಣ್ಣಿಂದ ನೋಡಿರಿ ಎಂದು ಹೇಳುತ್ತಾ ಬಿಳಿಯ ವಸ್ತ್ರವನ್ನು ಗೇರೆಣ್ಣೆಯಲ್ಲಿ ನೆನೆಸಿ ತರುವಂತೆ ಶಿಷ್ಯರಿಗೆ ಹೇಳಿದರು. ಆ ಬಿಳಿಯ ಬಣ್ಣದಲ್ಲಿರುವ ವಸ್ತ್ರವು ಗೇರೆಣ್ಣೆಯಲ್ಲಿ ಮುಳುಗಿಸಿದಾಗ ಕಡು ಕಪ್ಪಾಯಿತು ಮತ್ತು ಅತ್ಯಂತ ಜಿಡ್ಡಿನಿಂದ ಕೂಡಿತ್ತು. ಆಗ ಗುರುರಾಯರು ಶಂಖೋದಕವನ್ನು ಆ ಬಟ್ಟೆಯ ಮೇಲೆ ಪ್ರೋಕ್ಷಣೆ ಮಾಡಿದರು. ಆ ಬಟ್ಟೆಯಲ್ಲಿದ್ದ ಗೇರೆಣ್ಣೆ ಸಂಪೂರ್ಣವಾಗಿ ತೊಳೆದು ಹೋಗಿ ಪರಿಶುದ್ಧವಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಬಿಳುಪಾಗಿ ಅತಿಕಾಂತಿಯಿಂದ ಕಂಗೊಳಿಸಿತ್ತು. ಇದನ್ನು ಕಣ್ಣಾರೆ ಕಂಡ ಊರಿನ ಜನರೆಲ್ಲರೂ ಗುರುರಾಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನಮ್ಮ ಅಪರಾಧವನ್ನು ಕ್ಷಮಿಸಬೇಕೆಂದು ಹೇಳಿದರು. ಹಾಗೂ ಆ ಬ್ರಾಹ್ಮಣನನ್ನು ಎಲ್ಲರೂ ಸ್ವೀಕರಿಸಿದರು. ಅವನನ್ನು ಪತಿತನೆಂದು ಯಾರೂ ಕೂಡ ಮುಂದೆ ಹೇಳಲಿಲ್ಲ. ಹೀಗೆ ಎಂತಹ ಪತಿತನನ್ನು ಕೂಡ ಪ್ರಾಯಶ್ಚಿತ ಬುದ್ಧಿಯನ್ನು ಗಮನಿಸಿ ರಾಯರು ಉದ್ಧಾರ ಮಾಡಿರುತ್ತಾರೆ. ನಿಜವಾಗ್ಲೂ ಈ ಪ್ಯಾರ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಕೂಡ ಎಷ್ಟೊಂದು ಸಲ ಮನಸ್ಸಲ್ಲಿ ಅಂದ್ಕೊಳ್ತೀವಿ, ಅಯ್ಯೋ ನಮ್ಮ ತಪ್ಪನ್ನ ರಾಯರು ಕ್ಷಮಿಸಲ್ವಾ ಅಂತ. ನಿಜವಾಗ್ಲೂ ನಾವು ಮಾಡಿದ್ದು ತಪ್ಪು, ನಮ್ಮನ್ನ ಒಂದು ಸಾರಿ ಕ್ಷಮಿಸಿ ರಾಯರೇ ಅಂತ ಅವ್ರ ಮುಂದೆ ಕೇಳ್ಕೊಂಡ್ಮೇಲೆ ಮತ್ತೆ ನಾವು ಆ ತಪ್ಪನ್ನ ಮಾಡೋದಕ್ಕೆ ಹೋಗಬಾರ್ದು. ನಮಗೆ ಆ ತಪ್ಪಿನ ಅರಿವು ಆಗಿದೆ, ಪ್ರಾಯಶ್ಚಿತ ಪಡ್ತಿದ್ದೀವಿ ಅಂತ ರಾಯರಿಗೆ ತಿಳಿದಾಗ ಖಂಡಿತವಾಗ್ಲೂ ರಾಯರು ನಮ್ಮ ಆ ತಪ್ಪನ್ನ ಕ್ಷಮಿಸ್ತಾರೆ, ನಮ್ಮನ್ನ ಉದ್ಧಾರ ಮಾಡ್ತಾರೆ. ರಾಯರು ಇದ್ದಾರೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.